ನಮ್ಮ ಮನೇಲಿರೋ ಜಿರಳೆಗಳ ಕಾಟನೇ ತಡ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ಈ ದೇಶದಲ್ಲಿ ಬಂದಿರೋ ಜಿರಳೆಗಳನ್ನ ಹೇಗಪ್ಪ ತಡ್ಕೊಳ್ಳೋದು ಅನ್ನೋದೇ ಈಗ ಚಿಂತೆ. ಈ ಜಿರಳೆಗಳದ್ದು ಒಂದಲ್ಲ ಎರಡಲ್ಲ. ಇವರು ಜಿರಳೆ ಪಾರ್ಟಿಯ ಸದಸ್ಯ ಅಥವಾ ಸದಸ್ಯೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಇವರ ಡ್ಯಾನ್ಸ್ ಏನಾದ್ರೂ ನೋಡ್ಬಿಟ್ರೆ ಧರ್ಮೇಂದ್ರ ಪ್ರಧಾನ್ ಕೂಡ್ಲೇ ರಾಜೀನಾಮೆ ಕೊಡ್ತಾ ಇದ್ರು. ಇಷ್ಟೆಲ್ಲ ಪ್ರತಿಭಟನೆ ಮಾಡೋ ಅಗತ್ಯನೇ ಇರ್ಲಿಲ್ಲ. मजा नहीं आ रहा है. ನಾನು ಹೇಳ್ತಾ ಇರೋದು ಸಾಮಾನ್ಯ ಜಿರಳೆಗಳ ಬಗ್ಗೆ ಅಲ್ಲ. ಅಡುಗೆ ಮನೆ ಮೂಲೆಯಲ್ಲಿ ಓಡಾಡೋ ಜಿರಳೆಗಳು ರಾತ್ರಿ ಬರುತ್ತೆ ಹೋಗುತ್ತೆ. ಆದ್ರೆ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಜಿರಳೆಗಳಿಗೆ ಯಾವ ಕಡೆಗೆ ಹೋಗ್ಬೇಕು ಅನ್ನೋದೇ ಗೊತ್ತಿಲ್ಲ. ಈ ಪಾರ್ಟಿಯನ್ನ ಆರಂಭ ಮಾಡಿದ್ದು ಅಭಿಜಿತ್ ದೀಪ್ಕೆ ಅನ್ನೋ ಯುವಕ. ಇವನು ಇರೋದು ಅಮೆರಿಕದಲ್ಲಿ, ಸದ್ಯಕ್ಕೆ ಭಾರತದಲ್ಲಿ ಇದ್ದಾನೆ. ದೆಹಲಿಯಲ್ಲಿ ಇವರ ಜಿರಳೆ ಪ್ರತಿಭಟನೆ ನಡೀತಾ ಇದೆ. ಈ ಪಾರ್ಟಿ ಮೊದಲಿಗೆ ಆರಂಭ ಆದಾಗ ನಂಗೂ ಏನೋ ರಾಜಕೀಯದಲ್ಲಿ ಹೊಸ ಬದಲಾವಣೆ ಬರ್ತಾ ಇದೆ, ಯುವ ಜನರಿಗೆ ಅದರಲ್ಲೂ ಜೆನ್ಜಿಗಳಿಗೆ ಏನೋ ಹೊಸತು ಬೇಕಿದೆ ಅಂತ ಅನ್ನಿಸ್ತು. ಆದ್ರೆ ಬರ್ತಾ ಬರ್ತಾ ಇವರು ಕೂಡ ಅದೇ ಎಡಪಂಥೀಯರ ಆಲೋಚನೆಗಳನ್ನ ತುರುಕೋಕೆ ಶುರು ಮಾಡ್ಕೊಂಡ್ರು. ಈ ಪಾರ್ಟಿಗೆ ಸೇರಿರೋ ಯುವಕ ಯುವತಿಯರಿಗೆ ಗೊತ್ತಿಲ್ಲ, ಗುರಿ ಇಲ್ಲ. ಒಬ್ಬೊಬ್ಬರದು ಒಂದೊಂದು ಅವತಾರಗಳು. ಕೊನೆಗೆ ಇದು ಎಲ್ಲಿಗೆ ಹೋಗ್ತಾ ಇದೆ ಅಂದ್ರೆ ದೇಶಕ್ಕೆ ಮಾರಕ ಅನ್ನಿಸುವಂತಹ ವಿಚಾರಗಳನ್ನ ಕೂಡ ಇವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಿಜೆಪಿನ ವಿರೋಧ ಮಾಡ್ಲಿ, ಪ್ರಧಾನಿ ನರೇಂದ್ರ ಮೋದಿನ ವಿರೋಧ ಮಾಡ್ಲಿ, ಯಾಕಂದ್ರೆ ಇಲ್ಲಿ ಯಾವುದೇ ನಾಯಕ ಶಾಶ್ವತ ಅಲ್ಲ, ಯಾವುದೇ ಪಕ್ಷ ಪರ್ಮನೆಂಟ್ ಅಲ್ಲ, ಅಥವಾ ಯಾವುದೇ ನಾಯಕರು ದೇವರಲ್ಲ. ಪರ ವಿರೋಧ ಇರೋದೆ. ಆದ್ರೆ ರಾಷ್ಟ್ರೀಯವಾದ ಹಿಂದೂ ಪರಂಪರೆ ಇದರ ವಿರುದ್ಧ ಜಿರಳೆಗಳು ಹೋಗೋದು ಯಾಕೆ? ಹಾಗೆ ಹೋಗೋದೇ ದೊಡ್ಡ ಸಾಧನೆನಾ? ಈ ಪಾರ್ಟಿಯ ಹಣೆ ಬರಹನ ನೋಡ್ತಾ ಹೋಗೋಣ. ಆಗ್ಲೇ ನಿಮಗೆ ಇದೆಲ್ಲ ಅರ್ಥ ಆಗುತ್ತೆ. ಈ ಪಾರ್ಟಿಯ ಜಿರಳೆಗಳಿಗಿಂತ ನಿಮ್ಮ ಮನೆಯಲ್ಲಿ ಓಡಾಡೋ ಜಿರಳೆಗಳೇ ವಾಸಿ ಅಂತ ಅನ್ಸುತ್ತೆ. ಈಗ ದೆಹಲಿಯಲ್ಲಿ ನಡೀತಾ ಇರೋ ಪ್ರತಿಭಟನೆ ನೋಡಿದ್ರೆ ನಂಗೆ ಅಣ್ಣಾ ಹಜಾರೆ ನೆನಪಾಗುತ್ತೆ. ಒಂದು ಕಾಲದಲ್ಲಿ ಅಣ್ಣಾ ಹಜಾರೆನ ಉಪವಾಸಕ್ಕೆ ಕೂರಿಸಿ ಅದರ ಲಾಭನ ಅರವಿಂದ್ ಕೇಜ್ರಿವಾಲ್ ಪಡ್ಕೊಂಡ್ರು. ಈಗ ಪರಿಸರವಾದಿ ಸೋನಂ ವಾಂಗ್ಚುಕ್ ಅವರನ್ನ ಉಪವಾಸಕ್ಕೆ ಕೂರಿಸಿ ಅಭಿಜಿತ್ ದೀಪ್ಗೆ ಧರಣಿ ನಡೆಸ್ತಾ ಇದ್ದಾನೆ. ಸೋನಂ ಅವರ ಶರೀರದಲ್ಲಿ 6 kg ತೂಕ ಕಮ್ಮಿ ಆಗಿದೆ. ಆದ್ರೆ ಈ ಅಭಿಜಿತ್ ದೀಪ್ಗೆ ಮಾತ್ರ ಎಲ್ಲಾ ಧರ್ಮದ ಜನರ ಜೊತೆಗೆ ಸಮೋಸ ತಿಂತೀನಿ ಅಂತ ಹೇಳ್ತಾರೆ. ये लोग खाना ला रहे तो इनके साथ भी खाना पड़ेगा ना, मतलब सारा इनकी वजह से चल रहा है. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಅಲ್ಲದೆ ಪ್ರತಿಭಟನೆಗೆ ಓಡಾಡ್ಬೇಕಲ್ಲ, ಅದಕ್ಕೆ ಉಪವಾಸ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. सबको फिट रहना है, तभी जाकर ये लड़ाई जो है वो लंबे दौर पर चलती रहेगी. ಅದು ಹೋಗ್ಲಿ ಬಿಡಿ. ಇಷ್ಟು ದಿನ ಪ್ರತಿಭಟನೆ ಆಯ್ತಲ್ಲ, ಆ ಬೆಂಬಲಿಗರ ಬಗ್ಗೆನೇ ಇವರು ತಮಾಷೆ ಮಾಡ್ಕೊಂಡು ನಗಾಡ್ತಾರೆ. ನಾನು ನಿದ್ರೆ ಮಾಡಿದ್ದೆ, ಬೆಳಿಗ್ಗೆ ಎದ್ದು ನೋಡಿದಾಗ ಬೆಂಬಲಿಗರೆಲ್ಲ ಬಂದು ಮುಂದೆ ನಿಂತಿದ್ರು. ಕಣ್ಣು ಬಿಟ್ಟು ಕೂಡ್ಲೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಿ ಅಂತ ಬೆಂಬಲಿಗರು ಕೂಗೋಕೆ ಶುರು ಮಾಡ್ತಾರೆ. ಎದ್ದೇಳೋಕಾದ್ರೂ ಬಿಡ್ರಪ್ಪ ಅಂತ ನಾನು ಹೇಳ್ತಿದ್ದೆ ಅಂತ ಜೋಕ್ ಮಾಡ್ತಾರೆ. धर्मेंद्र प्रधान अमर भाई उठने तो दो, उठने तो दो यार, दो धर्मेंद्र प्रधान को भी नहीं उठने देंगे. मैं जा रहा हूँ मुंह धोने के लिए. बेचारे धर्मेंद्र प्रधान, मैं बोला भाई मुंह पर पानी मारने जा रहा हूँ यार. ಈ ಪಾರ್ಟಿಗೆ ಸೇರ್ತಾ ಇರೋ ಜಿರಳೆಗಳಿಗೆ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಸಾಮಾನ್ಯ ಮಾಹಿತಿ ಕೂಡ ಇಲ್ಲ. PUC ಆದ್ಮೇಲೆ ಏನ್ ಮಾಡ್ತೀರಂತ ಈ ಹುಡುಗನ ಕೇಳಿದ್ರೆ CUT ಬರೀತಾನೆ ಅಂತೆ. CUT ಅಂದ್ರೆ ಏನಪ್ಪಾ ಯಾರಿಗೂ ಗೊತ್ತಿಲ್ಲ. CET ನೀಟ್ ಇದು ಯಾವ್ದ್ರ ಬಗ್ಗೆನೂ ಇವನಿಗೆ ಗೊತ್ತಿಲ್ಲ. CUT क्या होता है? CUT वो एडमिशन के लिए होता है कॉलेज के. फॉर्म बताओ मुझे तो पता चले. CUT की तो वो थी, क्या थी भूल गया मैं. इतनी देर से ना सब यही पूछे. कंट्रोल. ಮತ್ತೊಬ್ಬನಿಗೆ ಶಿಕ್ಷಣ ಸಚಿವ ಯಾರು ಅಂತಾನೆ ಗೊತ್ತಿಲ್ಲ, ಆದ್ರೂ ಅವರು ರಾಜೀನಾಮೆ ನೀಡಬೇಕು ಅಷ್ಟೇ. जो एजुकेशन मिनिस्टर है उसको तो रिजाइन करने के लिए हमें यहाँ पे प्रोटेस्ट. कौन है सर एजुकेशन में? इसको रिकवर मत करना. अच्छा नहीं करेंगे, कोई बात नहीं. वो चलिए छोड़िए. वो ಈ ಹುಡುಗಿ ಹೇಳ್ತಾಳೆ NTA ನ ಬ್ಯಾನ್ ಮಾಡಬೇಕು ಅಂತ. ಆದ್ರೆ NTA ಅಂದ್ರೆ ಏನು ಅಂತ ಕೇಳ್ಬಿಡಿ, ಯಾಕಂದ್ರೆ ಅವಳಿಗೆ NTA ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. क्या होगा? सारे सोशल मीडिया प्लेटफॉर्म आप बंद कर दो, कोई बात. जो बैन करना चाहिए वो क्यों नहीं बैन कर रहे हैं? आपकी तरफ से क्या बैन करना चाहिए? NTA. NTA क्या है? नहीं काम कर रहा सही है NTA? हाँ नहीं, इसको अच्छे से आओ. Yes, I don't know what is the full form of NEET and CBSE, but I know कि NEET पेपर की लीक की वजह से कितने बच्चों ने जान दे दी है. ಇವನು ಜಿರಳೆ ಪಾರ್ಟಿಯ ವಕ್ತಾರ. ಇವನು ಕಾಂತಾರ ಹಾಡಿಗೆ ಎಷ್ಟು ಚೆನ್ನಾಗಿ ನೃತ್ಯ ಮಾಡ್ತಾನೆ ನೋಡಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಣ್ಣ ಇನ್ನು ಏನೋ ಬೇಕಣ್ಣ. ಇವನು ಭಾರತದ ಮೊದಲ ಡ್ಯಾನ್ಸ್ ಆಕ್ಟಿವಿಸ್ಟ್ ಅಂತೆ. मैं
इंडिया का पहला डांस एक्टिविस्ट हूँ। ಆಮೇಲೆ ಹಿಂದೂ ಭಯೋತ್ಪಾದನೆ ಬಗ್ಗೆನೂ ಇವನು ಮಾತಾಡ್ತಾನೆ. हिंदू आतंकवाद पे कोई आज तक फिल्म बनी है? हिंदू आतंकवाद शब्द बोलने में लोग घबरा जाते हैं, क्या है नहीं, क्या गोडसे आतंकवादी नहीं था? ಈ ಮಹಿಳೆಯಂತೂ ಭಾರತದ ಜಾತಿ ಧರ್ಮ ವರ್ಣ ವ್ಯವಸ್ಥೆ ಇವೆಲ್ಲದರ ಒಳಗೆ ಹೋಗ್ಬಿಟ್ಟಿದ್ದಾಳೆ. इस देश का जो दलित है वो हिंदू नहीं है और उनको मानना भी नहीं चाहिए, क्योंकि दलितों के साथ जो हिंदू धर्म में तो कितने बुरे लोग हैं, जातवात और वर्ड व्यवस्था. मजा आया। ಅಲ್ಲ, ಇವ್ರು ಪ್ರತಿಭಟನೆ ಮಾಡೋದು ಯಾಕೆ? ಇವರ ಗುರಿ ಉದ್ದೇಶ ಏನು? ಸಮಾನತೆ ತರೋದಾ ಅಥವಾ ನೀಟ್ ಪರೀಕ್ಷೆಯಲ್ಲಿ ಆಗಿರೋ ಅಕ್ರಮನ ತಡೆಗಟ್ಟೋದಾ? ಇವ್ರ ಉದ್ದೇಶ ಏನು ಅನ್ನೋದೇ ಗೊತ್ತಿಲ್ಲದೆ ಒಟರಾಶಿ ಮಾತಾಡ್ತಾರೆ. ಇವೆಲ್ಲ ಸಣ್ಣ ವಿಷಯಗಳು ಅಂತ ಅನ್ಕೊಳ್ಳೋಣ. ದೇಶಕ್ಕೆ ಮಾರಕವಾದ ಸಂಗತಿಗಳ ಕಡೆಗೂ ಈ ಪಾರ್ಟಿ ಹೋಗ್ತಾ ಇದೆ ಅನ್ನೋದು ಆತಂಕ. ಯಾಕಂದ್ರೆ ಇವರ ಪ್ರತಿಭಟನೆಗೆ ಅತಿಥಿಯಾಗಿ ಬಂದಿರೋದು ಸಾಹಿತಿ ಅಂತ ಅನ್ನಿಸ್ಕೊಂಡಿರೋ ಅರುಂಧತಿ ರಾಯ್. ಕಾಶ್ಮೀರ ಭಾರತದ ಭಾಗನೇ ಅಲ್ಲ ಅಂತ ಈಕೆ ಹೇಳ್ತಾನೆ ಇರ್ತಾಳೆ. ಈಕೆಗೆ ಯಾರ ಸಂಪರ್ಕ ಇದೆಯೋ ದೇವರೇ ಬಲ್ಲ. ಈಕೆ ಭಯೋತ್ಪಾದಕ ಯಾಸೀನ್ ಮಲ್ಲಿಕ್ ಜೊತೆನೂ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ಲು. ಯಾಸೀನ್ ಮಲ್ಲಿಕ್ ಅಂದ್ರೆ ಯಾರು ಗೊತ್ತಾ? ಈ ಭಯೋತ್ಪಾದಕ ಜಮ್ಮು ಕಾಶ್ಮೀರದಲ್ಲಿ ಕಾಶ್ಮೀರಿ ಪಂಡಿತರ ಅತ್ಯಾಚಾರ ಕೊಲೆಗಳನ್ನ ಮಾಡಿದ ಜಿಹಾದಿ ಸೇನಾನಿ. ಇವನು ಉಗ್ರರಿಗೆ ಫಂಡಿಂಗ್ ಮಾಡ್ತಾ ಇದ್ದ ಅನ್ನೋ ಕೇಸಲ್ಲಿ ದೆಹಲಿ ಜೈಲಲ್ಲಿದ್ದಾನೆ. ಇತ್ತೀಚೆಗೆ ಕಾಶ್ಮೀರದ ಸರಳ ಭಟ್ ಅತ್ಯಾಚಾರ ಮತ್ತು ಕೊಲೆ ಕೇಸ್ ಕೂಡ ರೀಓಪನ್ ಆಗಿದೆ. ಇಂತಹ ಭಯೋತ್ಪಾದಕನ ಜೊತೆ ಓಡಾಡೋ ಅರುಂಧತಿ ರಾಯ್ ಜಿರಳೆ ಪಾರ್ಟಿಗೆ ಬಂದು ಭಾಷಣ ಬಿಗಿತಾಳೆ. ಜಿರಳೆ ಪಾರ್ಟಿಯ ಪ್ರತಿಭಟನೆಯಲ್ಲಿ ಉಮರ್ ಖಾಲಿದ್ ಹಾಗೂ ಶಾರ್ಜಿಲ್ ಇಮಾಮ್ನ ಜೈಲಿಂದ ಬಿಡಿ ಅಂತ ಘೋಷಣೆ ಕೂಗ್ತಾರೆ. ಉಮರ್ ಖಾಲಿದ್ ಕಾಶ್ಮೀರ ಪ್ರತ್ಯೇಕ ಅಂತ ಹೇಳುವ ಹೋರಾಟಗಾರ. Basically about against the occupation of Kashmir by the Indian state, and I make it very apparent here, I am not from Kashmir, but I believe that what is happening in Kashmir is in an Indian occupation of Kashmir. ಶಾರ್ಜಿಲ್ ಇಮಾಮ್ ಈಶಾನ್ಯ ರಾಜ್ಯಗಳನ್ನ ಭಾರತದಿಂದ ಬೇರ್ಪಡಿಸಬೇಕು ಅಂತ ಕರೆ ಕೊಡೋ ವ್ಯಕ್ತಿ. अगर 5 लाख लोग हमारे पास हो ऑर्गेनाइज्ड तो हम हिंदुस्तान और नॉर्थ ईस्ट को परमानेंटली कट कर सकते हैं, पर हम परमानेंटली नहीं तो कम से कम 1 महीने के लिए तो कट कर ही सकते हैं. ಇವರಿಬ್ಬರಿಂದ 2020 ಫೆಬ್ರವರಿಯಲ್ಲಿ ಕೋಮು ಗಲಭೆ ನಡೆದು 53 ಜನರು ಸತ್ತು ಹೋದ್ರು. ಜಿರಳೆ ಪಾರ್ಟಿಯ ಪ್ರತಿಭಟನೆಯಲ್ಲಿ ಇವರಿಗೆ ಯಾಕೆ ಸಪೋರ್ಟ್ ಮಾಡಬೇಕು ಅಂತ ಪ್ರಶ್ನೆ ಮಾಡಿದ್ರೆ ಅವನೇನ್ ನಿನ್ನ ಮಾನಭಂಗ ಮಾಡಿದಾನ ಅಂತ ಈ ಅಜ್ಜ ಪ್ರಶ್ನೆ ಮಾಡ್ತಾನೆ. उमर खालिद ने तुम्हारी इज्जत लूटी थी क्या? तेरे बाप की इज्जत लूट, तेरी माँ की इज्जत लूटी थी क्या? ये देखिए, ಇಂಥವ್ರನ್ನ ಜಿರಳೆ ಪಾರ್ಟಿಗೆ ಯಾಕಾದ್ರೂ ಸೇರಿಸ್ತಾರೋ? ಈ ದೇಶದಲ್ಲಿರೋ ಭ್ರಷ್ಟಾಚಾರ ರಾಜಕಾರಣಿಗಳು ಮಾಡೋ ಲೂಟಿನ ನೋಡಿದ್ರೆ ನಿಜಕ್ಕೂ ನಮಗೆ ಬದಲಾವಣೆ ಬೇಕು ಅಂತ ಅನ್ಸುತ್ತೆ. ಅಂತಹ ಬದಲಾವಣೆನ ಜಿರಳೆ ಪಾರ್ಟಿ ಮಾಡಬೇಕು. ಆದ್ರೆ ಅದೇ ಹಳೆ ಎಡಪಂಥೀಯರ ಸಿದ್ಧಾಂತಗಳನ್ನೇ ತುರ್ಕೋದಾದ್ರೆ ಈ ಪಾರ್ಟಿಯ ಮೇಲೆ ಎಲ್ಲರಿಗೂ ವಿಶ್ವಾಸ ಬರೋದಿಲ್ಲ. ಬದಲಾಗಿ ಒಂದು ವರ್ಗದ ಜನರಿಗೆ ಮಾತ್ರ ಇದು ಇಷ್ಟ ಆಗಬಹುದು.